ಏನಕ್ಕೆ ಪರ್ಟಿಕ್ಯುಲರ್ ನಾವು ಮಾಡ್ತಾ ಇದ್ದೀವಿ ಅಂತಂದರೆ, ಇದನ್ನು ಕೌಂಟ್ರ್ ಅಂತ ಅನಿತಾ ದಯಮಾಡಿ ಯಾರು ಭಾವಿಸ್ಬೇಕು. ಕೌಂಟ್ರಿಗಿಂತ ಇದು ಕ್ಲಾರಿಟಿ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ. ಜನಕ್ಕೆ ಸ್ಪಷ್ಟನೆ ಇರಲಿ, ಜನರನ್ನು ತಪ್ಪು ದಾರಿಗೆ ಯಾರು ಎಳಿಬಾರ್ದು ಅನ್ನೋ ಉದ್ದೇಶದಿಂದ ಹೇಳ್ತಾ ಇದ್ದೀವಿ. ಸಂದರ್ಭ ಏನಂತಂದರೆ, ಮೊನ್ನೆ ನಿಖಿಲ್ ಕುಮಾರಸ್ವಾಮಿ ಅವರು ಇಲ್ಲಿಗೆ ಆಗಮಿಸಿದಾಗ ಈ ಕುನ್ನೂರು ಕ್ರಾಸಲ್ಲಿ ನಡೆದ ಒಂದು ಸಭೆಯಲ್ಲಿ JDSನ ಸಮಾವೇಶದಲ್ಲಿ ನಮ್ಮ ತಾಲೂಕಿನ ಶಾಸಕರಾದ ಮಾನ್ಯ ವೆಂಕಟೇಶ್ವರರೆಡ್ಡಿ ಅವರು ಮಾತಾಡ್ತಾ ಮಾತಿನ ಬರದಲ್ಲಿ ರಮೇಶ್ ಕುಮಾರ್ ಅವರ ಬಗ್ಗೆ ಮಾತಾಡಿದ್ದಾರೆ. ಮಾಜಿ ಶಾಸಕರು ಎಲ್ಲರಿಗೂ ಅಡ್ಡಿಪಡಿಸ್ತಾ ಇದ್ದಾರೆ. ಇಂಡಸ್ಟ್ರಿಯಲ್ ಏರಿಯಾ ಮಾಡುತ್ತದೆ, ಈ ಕಡೆ ಎಲ್ಲ ಬೆಂಗಳೂರು ಕಡೆ ಲಕ್ಷ್ಮೀಪುರ ಇಂಡಸ್ಟ್ರಿಯಲ್ ಏರಿಯಾ ಮಾಡ್ತಾರೆ, ಅಭಿವೃದ್ಧಿ ಕಾರ್ಯಗಳಿಗೆ ಅಡ್ಡಿಪಡಿಸ್ತಾ ಇದ್ದಾರೆ ಅಂತ ಹೇಳ್ತಾರೆ. ಅದು ಇನ್ನೂ ಒಂದು ಹೆಜ್ಜೆ ಮುಂದುವರೆದು ಅವರೇ ಹೇಳ್ತಾರೆ, 5 ವರ್ಷ ಸತತವಾಗಿ 5 ಬಾರಿ ನಾನು ಶಾಸಕರಾಗಿ ಆಯ್ಕೆ ಆಗಿದ್ದೇನೆ, ನನಗೆಲ್ಲರೂ ಆಶೀರ್ವಾದ ಇದೆ ಅಂತ ಹೇಳಿದ್ದಾರೆ. ಶಾಸಕರಾದರೆ ಎಲ್ರಿಗೂ ಶಾಸಕರೇ. ಮುಖ್ಯಮಂತ್ರಿಗಳು ರಾಜಕೀಯ ಕಾರ್ಯದರ್ಶಿಯಾದ ನಜೀರ್ ಅಹಮದ್ ಬಗ್ಗೆ ಅವನು ಇವನು ಅಂತ ಮಾತಾಡಿದ್ದಾರೆ. ವಿಡಿಯೋಗಳಿದ್ದಾರೆ, ಸಿಂಗ್ಲರಾಗಿ ಮಾತಾಡಿದ್ದಾರೆ ಅವನು ಅಂತ. ಅದು ಅವ್ರಿಗೆ ಶೋಭೆ ತರ್ತಕ್ಕಂಥದ್ದು. ಜನತೆ ಅರ್ಥ ಮಾಡಿಕೊಳ್ಳಿ, ನಾವು ರಾಜಕೀಯ ಮಾಡ್ತಾ ಇಲ್ಲ. ಜನತೆ ಅವ್ರಿಗೆ ಅವಕಾಶ ಕೊಟ್ಟಿದ್ದಾರೆ, ಅವರು ಅಭಿವೃದ್ಧಿ ಮಾಡಿ ತೋರಿಸಿ. ಏನು ಗಟ್ಟಿಪಡಿಸಿದ್ದಾರೆ ರಮೇಶ್ ಕುಮಾರ್ ಅಂತ ನನಗೆ ಮಂತ್ರಿಗಳು ಹೇಳೋದು ಅಂದಿದೆ. ಯಾವ ಮಂತ್ರಿಗಳು ಹೇಳಿದ್ರು ಏನು ಅದನ್ನು ಸ್ಪಷ್ಟೀಕರಣ ಮಾಡಬೇಕು. ಸುಮ್ಮನೆ ಗಾಳಿಯಲ್ಲಿ ಗುಂಡು ಹೊಡಿಬಾರ್ದು. ಇಂಥ ಮಂತ್ರಿಗಳು ನನಗೆ ಹೇಳಿದರೆ ರಮೇಶ್ ಕುಮಾರ್ ಅಡ್ಡಿಪಡಿಸಿದ್ದಾರೆ ಅಂತ ಮಾತಾಡಬೇಕು. ಯಾರೋ ದಾರಿಯಲ್ಲಿ ಹೋಗೋ ದಾಸಯ್ಯ ಮಾತಾಡಿದಾಗ ಒಬ್ಬ ಶಾಸಕರು ನೀವು ಮಾತಾಡೋದ್ರಲ್ಲಿ ಜನತೆಗಿದ್ದು ಒಳ್ಳೆಯದಲ್ಲ ಇದು ಅಂತ ನಾನು ಅವ್ರಿಗೆ ಮನವಿ ಮಾಡೋದಕ್ಕೆ ಇಚ್ಛೆ ಪಡ್ತೇನೆ. ಯಾವುದೇ ಆಗಲಿ ಆ ರೀತಿ ಮಾತಾಡ್ಬಾರ್ದು. ಯಾವುದಕ್ಕೂ ರಮೇಶ್ ಕುಮಾರ್ ಅಡ್ಡಿಪಡಿಸಿಲ್ಲ. ಸ್ಥಳೀಯ ರೈತರ ಬಗ್ಗೆ ಅಲ್ಲಿರ್ತಕ್ಕಂಥದ್ದು ಇಂಡಸ್ಟ್ರಿಯಲ್ ಅಧಿಕಾರಿಗಳೆಲ್ಲ ಬಂದರು. ಅವ್ರು ರೈತರ ಸಭೆ ಕರೆದಿದ್ದಾರೆ. ಕೆಲವು ರೈತರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಅವ್ರದ್ದೇ ಆದ ಕಾರಣಗಳಿಂದ ರಮೇಶ್ ಕುಮಾರ್ ಅವ್ರಿಗೂ ಅದಕ್ಕೂ ಸಂಬಂಧ ಇಲ್ಲ. ಕೆಲವು ರೈತರು ಸ್ವಾಗತಿಸಿರ್ಬೋದು. ಕೆಲವು ರೈತರು ಮುಖ್ಯವಾಗಿ ಏನು ವಿನಂತಿ ಮಾಡಿದ್ದಾರೆ ಅಂದರೆ, ಗ್ರಾಮಗಳಿಗೆಲ್ಲ ಹೋಗೋದಿದ್ದಾರೆ, ದೂರ ಎಲ್ಲರೂ ತಂದಲ್ಲಿ ನೀವು ತಗೊಳ್ಳೋಂಗಿದ್ರೆ ಇಲ್ಲಿ ಸ್ಥಳೀಯರಿಗೆ ಉದ್ಯೋಗ ಅವಕಾಶ ಕೊಡಬೇಕು ಅಂತ ಅವ್ರು ಡಿಮ್ಯಾಂಡ್ ಮಾಡಿದ್ದಾರೆ ರೈತರು. ನಮ್ಮವ್ರು ರೈತರು ಅಂದರೆ ಎಲ್ಲ ಪಕ್ಷದವರು ನಮ್ಮವರೇ. ರೈತರು ಅಂದರೆ JDS, ಕಾಂಗ್ರೆಸ್, BJP ಇಲ್ಲ. ರೈತರು ಹಿಂಗೆ ಕೇಳಿದ್ದಾರೆ, ಅಲ್ಲೆಲ್ಲೋ ಮಾಡಿ ಹಿಂಗೆಲ್ಲ ಆಯ್ತಲ್ಲ ಇಂಡಸ್ಟ್ರಿ ಎಲ್ಲ, ನಮಗೆ ಗ್ಯಾರಂಟಿ ಏನಿದೆ ಅನ್ನೋ ಉದ್ದೇಶಕ್ಕೆ ಯಾರು 10% ಯಾರು ಹೋಗಿಲ್ಲ. ಇದೇ ರಮೇಶ್ ಕುಮಾರ್ ಅವರು ಶತಪ್ರಯತ್ನ ಮಾಡಿ ಹಾಸ್ಪಿಟಲ್ ತರಬೇಕು, ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂದಾಗ ಯಾರು ಸ್ಟೇಗೆ ಹೋಗಿದ್ದು? ಯಾರು? ನಿಮ್ಮ ಅನುಯಾಯಿಗಳಲ್ವಾ? ಎಲ್ಲಿ ಕ್ಯಾನ್ಸರ್ ಹಾಸ್ಪಿಟ್ಲ್ ನೀವೇ ಲೇವಡಿ ಮಾಡ್ತೀರಿ. ಕ್ಯಾನ್ಸರ್ ಹಾಸ್ಪಿಟ್ಲ್ ಮಾಡೋಕ್ಕೆ ಪ್ರಯತ್ನ ಮಾಡಿ ಎಲ್ಲರೂ ಸೇರಿಸಿ ಟಾಟಾ ಕಂಪ್ನಿಯವ್ರನ್ನ ಕೂಡ ಇಲ್ಲಿ ಕರೆಸಿ ಎಲ್ಲ ಮಾಡಿದಾಗ ಅದು ಅರೆಸ್ಟು ಅಂತ ಅರ್ಜಿಗೆ ಕಳಿಸಿದ್ದು ನೀವೇ ಅಲ್ವಾ? ಇದು ಫಾರೆಸ್ಟ್ ಅಂತ ಯಾರು ಮಾಡಿದವೆಲ್ಲ? ಎರಡಕ್ಕೂ ಕೋರ್ಟ್ಗೆ ಹೋದ್ರಲ್ಲ, ಕೋರ್ಟ್ಗೆ ಹೋಗಿ ಸ್ಟೇಗಳು ತಂದ್ರಲ್ಲ. ರಮೇಶ್ ಕುಮಾರ್ ಅವ್ರು ಜನ ಆಶೀರ್ವಾದ ಮಾಡಲಿಲ್ಲ, ಅವ್ರು ಮಾಡಿದ್ರು ಮೇಲೆ ಇದ್ದಾರೆ. ನಿಮಗೆ ಅವಕಾಶ ಕೊಟ್ಟಿದ್ದಾರೆ, ನೀವು ಡೆವಲಪ್ಮೆಂಟ್ ಮಾಡಿ. ಈ ಥರ ಸುಳ್ಳು ಹೇಳಿಕೆಗಳನ್ನು ಕೊಟ್ಟು ಜನರನ್ನು ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ದಯಮಾಡಿ ನೀವು ಮಾಡಬಾರ್ದು. ಇದು ನಿಮಗೆ ಶೋಭೆ ತರ್ತಕ್ಕಂಥಲ್ಲ. ರಮೇಶ್ ಕುಮಾರ್ ಅವರು ಯಾವತ್ತೂ ಅಭಿವೃದ್ಧಿ ಪರವಾಗಿರ್ತಕ್ಕಂಥದ್ದು ಹೊರತು ಅಭಿವೃದ್ಧಿ ವಿರೋಧಿಗಳಲ್ಲ ಅಂತ ನಾನು ಈ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ಜನತೆಗೆ ನಾನು ವೆಂಕಟೇಶ್ವರ ಕೌಂಟ್ರ್ ಕೊಡ್ತಾ ಇರೋದಲ್ಲ, ಜನತೆಗೆ ಸ್ಪಷ್ಟೀಕರಣ ಮಾಡ್ತಾ ಇದ್ದೇವೆ. ನಮ್ಮ ನಾಯಕರು ಯಾವ ಅಭಿವೃದ್ಧಿನೇ. ಇವತ್ತು ನೀವು KCVL ನೀರು ಬಗ್ಗೆ ಏನು ಹೇಳ್ತಾ ಇದ್ರಿ? ನೀವು ಪಚ್ಚೆ ನೀರು ಆಗ್ತಾ ಇದ್ರಿ. ಹಂಗಂತ ಅಂದೋರೆ ನೀವು ಶಿವಟೂರು ಹೋಟೆಲ್ಲ ಬಿಟ್ಟು ಇನಾಗ್ರೇಷನ್ ಹೋದ್ರಿ, ಏನೋ ಅದು ಕೋಡಿ ಹೋದಾಗ. ಆವಾಗ ನೀವು ಕೊಚ್ಚೆ ನೀರು ಅನಿಸ್ಲಿಲ್ವಾ? ಕೋಡಿ ಹೋದಾಗ ಪೂಜೆ ಮಾಡೋಕ್ಕೆ ಓಡೋಗ್ತಿರಲ್ಲ, ಆವಾಗ ನೀವು ಕೊಚ್ಚೆ ಅನಿಸ್ಲಿಲ್ಲ. ಇವಾಗ ಕೆರೆಗಳ ಪರಿಸ್ಥಿತಿ ಏನಾಗಿದೆ, ರೈತರ ಪರಿಸ್ಥಿತಿ ಏನಾಗಿದೆ? ಇವಾಗಲೂ ರಮೇಶ್ ಕುಮಾರ್ ಮಾಜಿ ಶಾಸಕರಾದರೂ ಸಹ ಮುಖ್ಯಮಂತ್ರಿಗಳು ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡು ಅಲ್ಲಿ ಸಂಬಂಧಪಟ್ಟ ಮಂತ್ರಿಗಿನ ಇಲಾಖೆಯವನ್ನೆಲ್ಲ ಕರೆಸಿ ಸಭೆಗಳನ್ನು ಮಾಡಿಸಿ 2-3 ತಿಂಗಳಲ್ಲಿ 2ನೇ ಫೇಸ್ ಏನು ನೀರಿದೆಯೋ ಕೆರೆಗಳಿಗೆ ಅದು ಬರೋಂಥ ಕಾರ್ಯ ಅವರು ಮಾಡ್ತಾ ಇದ್ದಾರೆ. ಅವ್ರು ಆಟ ಮಾಡಿ ಎಲ್ಲ ಭಾಷೆಗಳಲ್ಲಿ ಹೇಳ್ತಾ ಇದ್ದಾರೆ. ನನಗೆ ರಾಜಕೀಯಕ್ಕಿಂತ ಮುಖ್ಯವಾಗಿ ಅಭಿವೃದ್ಧಿ ಮಾಡಬೇಕಾಗಿದೆ, ನೀರು ತರಬೇಕು. ನಮ್ಮ ಕ್ಷೇತ್ರದ ಜನತೆ ತೀರಾ ಭಾವನೆ ಪಡ್ತಾ ಇದ್ದಾರೆ ನೀರಿಲ್ದಿರ ಅಂತ. ಅವ್ರ ಉದ್ದೇಶ ಹಂಗಿದೆ. ಪ್ರಯತ್ನ ಯಾರ ಕೆಲವು ಸಾಧ್ಯವೂ ಇಲ್ಲ, ಅದಾಗೋದಿಲ್ಲ. ಜನತೆಗೆ ಅದು ಗೊತ್ತಿದೆ. ರಾಜಕೀಯನೇ ಮಾಡಬೇಕು ಅಂತಂದ್ರೆ ನೀವು ಮಾಡ್ಕೊಳ್ಳಿ, ಅದು ಬೇರೆ. ಅವ್ರ ಹೆಸರು ಉಪಯೋಗಿಸ್ಕೊಳ್ಳಿ. ಅವರೆಲ್ಲೂ ನಿಮ್ಮ ಹೆಸರು ಎತ್ತೋದು ಇಲ್ಲ. ನೀವೇನು ಮಾಡ್ತೀರಿ ನಾವು ಕೇಳೂ ಇಲ್ಲ. ನಾವು ಪ್ರಶ್ನೆ ಮಾಡಬೇಕಿತ್ತು. ನಮ್ಮ ನಾಯಕರು ಹೇಳಿದ್ದಾರೆ, ಬೇಡ, ಯಾರು ಪ್ರಶ್ನೆ ಮಾಡೋದು ಬೇಡ, ರಾಜಕೀಯ ಎತ್ತೋದೇ ಬೇಡ, ಅವ್ರಿಗೆ ಅವಕಾಶ ಕೊಟ್ಟರೆ ಅವ್ರು ಮಾಡ್ಕೊಂಡು ಹೋಗಲಿ ಅಂತ. ಅದು ನಮ್ಮ ಸಂಸ್ಕಾರ ಅಂತ ನಮ್ಮ ನಾಯಕರು ನಮ್ಗೆ ಕಲಿಸ್ಕೊಟ್ಟಿದ್ದಾರೆ. ಅದನ್ನು ಈ ಗೋಷ್ಠಿ ಮುಖಾಂತರ ಎಲ್ಲ ಜನತೆಗೂ ತಿಳಿಸೋಕೆ ಇಚ್ಛೆಪಡ್ತಾರೆ.